ನಮಸ್ಕಾರ ಮಿತ್ರರೇ, ಒಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ಇನ್ನೊಂದಷ್ಟು ಕೆಲವು ಆ್ಯಪಲ್ ಪ್ರಾಡಕ್ಟ್ಸ್ನ ನಾನು ಅನ್ಬಾಕ್ಸಿಂಗ್ ಅಥವಾ ಅದರ ಬಗ್ಗೆ ಮಾತಾಡೋಣ. ಒಂದು ಹೊಸ ಪರ್ಚೇಸ್ ಮಾಡಿದ್ದೀನಿ ಆ್ಯಪಲ್ ಪ್ರಾಡಕ್ಟ್. ಸೊ ಇಲ್ಲಿದೆ ಅದರ ಕವರ್, iPlanet ಫ್ರಮ್ ಕನಕಪುರ ರೋಡ್ ಫೋರಮ್ ಮಾಲಿಂದ. ಸೊ ಇಲ್ಲಿ ಕಾಣಿಸ್ತಾ ಇದೆ iPlanet ಬಾಕ್ಸ್ ಅಂದರೆ ಕವರು. ಸೊ ನಾನು ಪರ್ಚೇಸ್ ಮಾಡಿದ್ದ ಪ್ರಾಡಕ್ಟ್ ಇಲ್ಲಿದೆ. ಸೊ ಇದು iPad Pro 11-inch M4 ಚಿಪ್ ಇರೋ ಅಂಥ ಹೊಸ 1.5 months ಬ್ಯಾಕ್ ಲಾಂಚ್ ಆಗಿರುವಂಥ iPad ಇದು. ಸೊ ಇದ್ರ ಜೊತೆ ಇನ್ನೊಂದು ಪರ್ಚೇಸ್ ಏನಂತ ಅಂದರೆ ಈ ಆ್ಯಪಲ್ ಪೆನ್ಸಿಲ್ ಸೆಕೆಂಡ್ ಜನ್ರೇಷನ್ ಆ್ಯಪಲ್ ಪೆನ್ಸಿಲ್ ಪ್ರೋ ಅಂತ ಇದು. ಸೊ ಇದನ್ನು ಕೂಡ ಅದ್ರ ಜೊತೆ ಬೈ ಮಾಡಿದೆ. ಸೊ ಆ್ಯಪಲ್ ಪೆನ್ಸಿಲ್ ಪ್ರೋ ಅಂತ ಇದೆ ಬ್ರ್ಯಾಂಡಿಂಗ್ ಇದ್ರ ಮೇಲೆ. ಅದು ಬಿಟ್ಟು ಒಂದು USB-C ಇಯರ್ಪಾಡ್ಸ್ ಕೂಡ ನಾನು ಬೈ ಮಾಡಿದ್ದೀನಿ, ವೈರ್ಡ್ ಇಯರ್ಪಾಡ್ಸ್. ಸೊ ಅದ್ರ ಬಗ್ಗೆ ಒಂಚೂರು ಬ್ರೀಫಾಗಿ ಮಾತಾಡ್ಬೋದು. ಸೊ ಮೊದಲನೇದಾಗಿ ಇಲ್ಲಿದೆ ಆ್ಯಕ್ಚುಯಲ್ ಪ್ರಾಡಕ್ಟ್, ನೋಡಿಬಿಡಿ. ಸೊ ಇದ್ರ ಜೊತೆಗೆ ನಾನು ಕೇಸ್ ಕೂಡ ಬೈ ಮಾಡಿದೆ. ಸೊ ESR ಕಂಪ್ನಿದು ಇದು ಕೇಸು, ಒಳ್ಳೆ ಸ್ಟಡಿಯಾಗಿ ತುಂಬ ಚೆನ್ನಾಗಿದೆ, ಒಳ್ಳೆ ಫಿನಿಷಿಂಗು, ಸ್ಮೂತ್ ಫಿನಿಷಿಂಗ್ ಇದೆ. ಸೊ ಕೇಸ್ ಮತ್ತು ಇಲ್ಲೇ ಪೆನ್ಸಿಲ್ ಕೂಡ ಈ ರೀತಿ ಇಲ್ಲಿಂದಾನೇ ಚಾರ್ಜ್ ಆಗುತ್ತೆ. ಮತ್ತು ಹಿಂದ್ಗಡೆ ಈ ರೀತಿ ಬ್ಯೂಟಿಫುಲಿ ಅದರದ್ದು ಆ್ಯಕ್ಚುಲ್ iPad ಕಲರ್ ಕಾಣುತ್ತೆ, ಸ್ಪೇಸ್ ಬ್ಲ್ಯಾಕ್ ಕಲರ್ ನಾನು ಬೈ ಮಾಡಿದ್ದು. ಸೊ 11-inch ಇದು ಕನೆಕ್ಟರ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ, ಅಂದರೆ ಕೀಬೋರ್ಡ್ ಕನೆಕ್ಟರ್. ಕೀಬೋರ್ಡ್ ಬೈ ದ ಮ್ಯಾಜಿಕ್ ಕೀಬೋರ್ಡ್ 30,000 ಕಾಸ್ಟ್ ಇದೆ ಅದರದ್ದು. ಸೊ ಅಷ್ಟೊಂದೇನಂತ ಯೂಟಿಲಿಟಿ ನನಗೆ ಅನಿಸಿಲ್ಲ. ಸೊ ಹಾಗಾಗಿ ನಾನು ಅದಕ್ಕೆ ಐ ಡಿಂಟ್ ಗೋ ಫಾರ್ ಇಟ್. ಅದು ಬಿಟ್ಟರೆ ಈ ಆ್ಯಪಲ್ ಪೆನ್ಸಿಲ್ ಪ್ರೋ, ಸೊ ನಿಮಗೆ ಪ್ರೆಷರ್ ಸೆನ್ಸಿಟಿವಿಟಿ ಮತ್ತು ಹ್ಯಾಪ್ಟಿಕ್ ಫೀಡ್ಬ್ಯಾಕು ಮತ್ತು ಆ್ಯಕ್ಚುಯಲ್ ಕರ್ಸಿವ್ ಏನು ಬ್ರಷ್ ಪೇಂಟ್ ಮಾಡೋದಕ್ಕೆ ಇದು ಆರ್ಟಿಸ್ಟ್ಗೆ ಅಂಥದಕ್ಕೆ ಯೂಸ್ ಆಗುತ್ತೆ. ಬಟ್ ಸ್ಟಿಲ್ ಒಂದು ಯೂಟಿಲಿಟಿ ಇರಲಿ ಅಂತ ಅದ್ರ ಜೊತೆಗೆ iPad ತೊಗೊಂಡಾಗಲೇ ನಾನು ಬೈ ಮಾಡಿಬಿಟ್ಟೆ. ಸೊ ಈ ರೀತಿ ಕಾಣುತ್ತೆ iPad. ಸೊ ನೋಡೋಣ ಇದರದ್ದು ಆ್ಯಕ್ಚುಯಲ್ ಥಿಕ್ನೆಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಆ ಥರ ಹಳೆ iPad ಕೂಡ ಇದೆ, ಇವಾಗಲೂ ಇದೆ. ಅದನ್ನು ಸ್ಟಿಲ್ ಇಟ್ಕೊಂಡಿದ್ದೀನಿ, ಡಾಟರ್ ಯೂಸ್ ಮಾಡ್ತಾಳೆ ಅದನ್ನು. ಸೊ ಈ ರೀತಿ ಕಾಣುತ್ತೆ ಹೊಸ iPad ನೋಡಿ. ಇದು 4K ProRes ವಿಡಿಯೋ ರೆಕಾರ್ಡ್ ಮಾಡುತ್ತೆ ಇದರಲ್ಲಿರೋ ಬ್ಯಾಕ್ ಕ್ಯಾಮ್ರಾ. ಆಮೇಲೆ ಫ್ರಂಟ್ ಕ್ಯಾಮ್ರಾ 12MP ಇದೆ. ಆಮೇಲೆ ಮುಂಚೆ ಇಲ್ಲಿರ್ತಾಯಿತ್ತು, ಮೇಲಿರ್ತಾಯಿತ್ತು ಕ್ಯಾಮ್ರಾ. ಸೊ ಅದನ್ನು ಸೈಡಿಗೆ ಮೂವ್ ಮಾಡಿಬಿಟ್ಟಿದ್ದಾರೆ. ಸೊ ಇಷ್ಟು ಡಿಫ್ರೆನ್ಸ್ ಇದೆ. ಇದನ್ನು ವಾಪಸ್ ಹಾಕ್ಬಿಡೋಣ. ಒಳ್ಳೆ ಸ್ಕ್ರೀನ್ ರೆಸಲ್ಯೂಷನ್ ಇದೆ. OLED ಟ್ಯಾಂಡಮ್ OLED ಟೆಕ್ನಾಲಜಿ ಅಂತ ಕರೀತಾರೆ ಇದನ್ನು. ಸೊ ಇವೆಲ್ಲ ಫೀಚರ್ಸು ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಗ್ಲೋ. ಸೊ ಇದು ಸಿರಿದು ಫಂಕ್ಷನಾಲಿಟಿ, ಆ್ಯಪಲ್ ಇಂಟೆಲಿಜೆನ್ಸ್ ಕೂಡ ಇದರಲ್ಲಿ ಬರುತ್ತೆ. M4 ಚಿಪ್ ಇದೆ ಇದರಲ್ಲಿ. 10 ಕೋರ್ CPU ಮತ್ತು 10 ಕೋರ್ GPU ಇದೆ. ಆಲ್ಮೋಸ್ಟ್ ಮ್ಯಾಕ್ಬುಕ್ ಪ್ರೋ ಲೆವೆಲ್ ಪವರ್ನ ನಿಮಗೆ ಇದು ತಂದುಕೊಡುತ್ತೆ. ಸೊ ಎಷ್ಟರ ಮಟ್ಟಿಗೆ ಇದನ್ನು ಯೂಟಿಲೈಸ್ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಪ್ರೋಗ್ರಾಮಿಂಗ್ ಅಂತೂ ಏನು ಯೂಶ್ವಲಿ ನಾವು ಮಾಡಲ್ಲ, ಮೋಸ್ಟ್ಲಿ ಮೀಡಿಯಾ ಕನ್ಸಂಪ್ಷನ್ಗೆ ಯೂಸ್ ಮಾಡ್ತೀವಿ. ಆದರೂ ಬೇಕಾದ್ರೆ ಮೂವಿ ಎಡಿಟಿಂಗ್ ಈಗ ಟ್ರೈ ಮಾಡ್ಬೋದು. ಇಲ್ಲಿ ನಾನು ರೆಕಾರ್ಡ್ ಮಾಡಿರೋ ವಿಡಿಯೋನ ನೋಡೋಣ, ಇದರಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದ್ರ ಮೂಲಕನೇ. ಸೊ ಇದರಲ್ಲಿ ಪೆನ್ಸಿಲ್ ಕೂಡ ಇಲ್ಲಿಂದನೇ ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ಇದನ್ನು ಚಾರ್ಜ್ ಮಾಡ್ಬೋದು ಡೈರೆಕ್ಟಾಗಿ, ಅದು ಅಲ್ಲಿಂದನೇ ಚಾರ್ಜ್ ಆಗುತ್ತೆ. ಸೊ ಇಷ್ಟು ಫೀಚರ್ಸ್ ಇದೆ. ಒಳ್ಳೆ ಸ್ಕ್ರೀನ್ ಕ್ಲಾರಿಟಿ, 256 GB ಸ್ಟೋರೇಜ್ ಇದೆ ಇದರಲ್ಲಿ. ಸೊ ಇದೆಲ್ಲ ಆಪ್ಷನ್ಸ್ ಚೆನ್ನಾಗಿದೆ. ಸೊ ಇದರ ಬಾಕ್ಸ್ಗಳು ನೋಡಿಬಿಡಿ, ಈ ಥರ ಇದೆ. ಸೊ ಇದು ಪೆನ್ಸಿಲ್ ಪ್ರೋದು ಬಾಕ್ಸ್ ಇದು. ಸೊ ಈ ರೀತಿ ಕಾಣುತ್ತೆ. ಅದು ಬಿಟ್ಟರೆ ಇದು iPad Pro ಬಾಕ್ಸ್ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ. ಸೊ ಇಲ್ಲಿ iPad Pro ಬ್ರ್ಯಾಂಡಿಂಗ್ ಇದೆ. ಸೊ 13-inch ನಾನು ತೊಗೊಳಕ್ಕೆ ಹೋಗಲಿಲ್ಲ. 1,30,000 ಇದೆ. ಇದು 99,980 ಅಂದರೆ 1 lakh ಕಾಸ್ಟ್ ಇದೆ ಇದು. ಬಟ್ ನನಗೆ ಎಜುಕೇಷನ್ ಪ್ರೈಸಿಂಗು ಮತ್ತು ಇದು ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟು ಅದು ಇದೆಲ್ಲ ಸೇರಿ ಆಲ್ಮೋಸ್ಟ್ ಒಂದು 10,000 ಡಿಸ್ಕೌಂಟ್ ಆಯಿತು. ಸೊ ಹಾಗಾಗಿ ಮತ್ತು ತುಂಬ 2018 ಲಾಸ್ಟ್ ನಾನು ಬೈ ಮಾಡಿದ್ದು iPadನ. ಸೊ ಡಾಟರ್ ಕೂಡ ಕಂಟಿನ್ಯೂಸ್ಲಿ ಈಗ ಯೂಸ್ ಮಾಡ್ತಾ ಇದ್ದಾಳೆ ಅದನ್ನ. ಹಾಗಾಗಿ ನನ್ನ ಯೂಸೇಜ್ಗೆ ಅಂತ ಒಂದು ಇರಲಿ ಅಂತ ಮತ್ತೆ ಒಂದು ಬೈ ಮಾಡಬೇಕಾಯ್ತು. ಮಾಡಿದ್ದೀನಿ. ಇದು ರಿಮೂವಲ್ ಆಲ್ರೆಡಿ ಇದು ರಿಮೂವ್ ಆದಾಗಿದೆ. ಈ ಥರ ಬರೀ ಇಲ್ಲಿ ಮಾತ್ರ ಐತಲ್ಲ ಓಕೆ. ಓ ಹಂಗೆ ಇಲ್ಲೂ ರಿಮೂವ್ ಮಾಡಬೇಕಾ? ಓ ಸರಿ, ಇಲ್ಲಿ ಒಳಗಡೆಯಿಂದ ಮಾಡಿದ್ದಾನೆ ಹೆಂಗೆ ಕವರ್. ಆನ್ ಮಾಡಿ ನೋಡಿ, ಸ್ಪೇಸ್ ಬ್ಲ್ಯಾಕ್.
ಅದು ಬಿಟ್ಟರೆ ಈ USB-C ಬಗ್ಗೆ ಹೇಳ್ತಾ ಇದೆ, USB-C ಇಯರ್ಪಾಡ್ಸ್ ಬಗ್ಗೆ. ಸೊ USB-C ಇಯರ್ಪಾಡ್ಸ್ ಏನಂತಂದರೆ ಲ್ಯಾಪ್ಟಾಪಲ್ಲಿ ಡೈರೆಕ್ಟಾಗಿ ಇದನ್ನ ಕನೆಕ್ಟ್ ಮಾಡಿ ಯುಟಿಲೈಸ್ ಮಾಡ್ಬೋದು ವಿತೌಟ್ ವರಿಂಗ್ ಅಬೌಟ್ ಚಾರ್ಜಿಂಗ್. ಸೊ ಚಾರ್ಜಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಆಮೇಲೆ ಇತ್ತೀಚೆಗೆ ನೀವು ನೋಡಿದ್ದೀರ ಪ್ರೊಲಾಂಗ್ಡ್ ಯೂಸೇಜ್ ಆಫ್ ಇದು ಬ್ಯಾಟ್ರಿ ಪವರ್ಡ್ ಇಯರ್ಪಾಡ್ಸ್ ಸ್ವಲ್ಪ ಅಷ್ಟು ಹೆಲ್ತ್ಗೆ ಒಳ್ಳೆಯದಲ್ಲ ಅಂತಲೂ ಕಂಡುಬಂದಿದೆ. ನೀವು ಯೂಸ್ ಮಾಡ್ಬೋದು, ಬಟ್ ಮೋರ್ ದ್ಯಾನ್ ಅನ್ ಅವರ್. ಈಗ ಮೀಟಿಂಗ್ಸೆಲ್ಲ ನಾವು ಅವರ್ಸ್ಗಟ್ಟಲೆ ನಾವು ಕೆಲವು ಸಲ ಕೂತ್ಕೋಬೇಕಾಗತ್ತೆ. ಸೊ ಹಾಗಾಗಿ ವಯರ್ಡ್ ಇಯರ್ಪಾಡ್ಸ್ ಇದ್ದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಒಂದು ಇನ್ವೆಸ್ಟ್ ಮಾಡಿದೆ. ಇದು ಆ್ಯಕ್ಚುಲಿ ಕಾಸ್ಟು 2000 ಇದೆ, ಅಮೆಝಾನಲ್ಲಿ 1.5K ಸಿಗ್ತಾಯಿದೆ. ಸೊ ಇವಿಷ್ಟು ಇವತ್ತಿನ ಆ್ಯಪಲ್ ಪ್ರಾಡಕ್ಟ್ ಹಾಲ್. ಸೊ ಇದನ್ನ ವರ್ಟಿಕಲ್ ವಿಡಿಯೋ ಆಗೇ ನಾನು ಮಾಡ್ತಾಯಿದ್ದೀನಿ, ಯಾಕೆಂದರೆ ಮೊಬೈಲಲ್ಲೇ ಯೂಶ್ವಲಿ ಎಲ್ಲರೂ ನೋಡೋದ್ರಿಂದ ಈ ರೀತಿಯೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಮಾಡಿಲ್ಲ ಅಂದರೆ ಚಾನಲ್ಗೆ. ಇಷ್ಟು ಹೇಳ್ತಾ ಸಿಗ್ತೀನಿ ನಾನು ನಿಮಗೆ ಇನ್ನು ಮುಂದಿನ ವಿಡಿಯೋದಲ್ಲಿ. ಬಾಯ್.